ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ದಿಸ್ ಇಸ್ ಪ್ರತೀಕ್ಷಾ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಮ್ಮ ಫ್ಯಾಮಿಲಿ ಜೊತೆ ಡಿನ್ನರ್ ಹೋಗ್ತಾ ಇದ್ದೀವಿ ಅಂತ ತೋರ್ಸೋಕ್ಕೆ ನನ್ನ ಹತ್ರ ಹೋಟೆಲ್ ವೀಡಿಯೋನೇ ಇರಲಿಲ್ಲ. ಸೊ ಅದಕ್ಕೆ ಯಾವುದೋ ಹಳೆ ಕಾರ್ ಜರ್ನಿ ವೀಡಿಯೋ ಹಾಕಿ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಹೋಟೆಲ್ ಹೋಗೋ ರಶಲ್ಲಿ ವೀಡಿಯೋ ಮಾಡೋಕ್ಕೆ ಮತ್ತೆ ಹೋಗ್ಬಿಟ್ಟು ಅದಕ್ಕೆ ಗೂಗಲ್ ಥರ ಫ್ಲ್ಯಾಶ್ ಬ್ಯಾಕ್ ಹೋಗಿ ನಾನು ಎಲ್ಲೋ ಟ್ರಾವೆಲ್ ಮಾಡ್ತಿದ್ದ ಹಳೆ ವೀಡಿಯೋನೇ ಇಂಟ್ರೊಡಕ್ಷನ್ಗೆ ಇಟ್ಟಿದ್ದೀನಿ. ನಾವು ಹೋಗ್ತಾ ಇರೋದು ಹೋಟೆಲ್ಗೆ, ಆದರೆ ಕಾರ್ ಮಾತ್ರ ಬೇರೆ ಟೈಮ್ದು. ಹೋಟೆಲ್ ಹೋಗೋ ವೀಡಿಯೋ ಮಾಡಿಲ್ಲ ಅಂತ ಈ ಹಳೆ ವೀಡಿಯೋನೇ ಎಂಚೋ ಕೊಡ್ತಾ ಇದ್ದೇನೆ ಅಷ್ಟೇ. ಮುಂದೆ ರಿಯಲ್ ಕ್ಲಿಪ್ಸ್ ಹಾಕಿದ್ದೀನಿ, ಸೊ ಅದನ್ನು ನೋಡಿ. ಕಂಟಿನ್ಯೂಷನ್ ವೀಡಿಯೋ ಮುಂದೆ ಇದೆ. ಫೈನಲಿ ರೆಸ್ಟೋರೆಂಟ್ ರೀಚ್ ಆದ್ವಿ. ನಮ್ಮ ಫ್ಯಾಮಿಲಿ ಎಲ್ಲ ತುಂಬ ದಿನ ಆಗಿತ್ತು ಗೆಟ್ ಟುಗೆದರ್ ಥರ ಡಿನ್ನರ್ ಮಾಡಿ. ಸೊ ಆಫ್ಟರ್ ಸೋ ಲಾಂಗ್ ಟೈಮ್ ಆಮೇಲೆ ಹಿಂಗೆ ಒಂದು ವೀಕ್ ತೊಗೊಂಡೆ. ಸೊ ಅಲ್ಲಿ RCB ಮ್ಯಾಚ್ ನಡೀತಾ ಇತ್ತು. ಫುಲ್ ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಅಕಸ್ಮಾತ್ ಕಾಪಿ ರೈಟ್ಸ್ ಆಗಿಬಿಡತ್ತೆ ಅಂತ. ಸೊ ನೆಕ್ಸ್ಟ್ ಮೆನ್ಯೂ ನೋಡಿದ್ವಿ. ಮೆನ್ಯೂಯಲ್ಲಿ ಏನೇನಿದೆ ಅಂತ ಎಲ್ಲ ಆರ್ಡರ್ ಮಾಡೋಕ್ಕೆ ಅಂತ ನೋಡ್ತಾ ಇದ್ವಿ. ಆ್ಯಂಡ್ ಲೇಟರ್ ಸರ್ವಿಸ್ ಮಾತ್ರ ತುಂಬ ಚೆನ್ನಾಗಿತ್ತು ಈ ಹೋಟೆಲಲ್ಲಿ. ಸೊ ನಾವು ಏನೇನು ತೊಗೊಂಡ್ವಿ ಅಂದರೆ ಆಲ್ಮೋಸ್ಟ್ ಎಲ್ಲ ಚಿಕನ್ ಐಟಮ್ಸೇ ತೊಗೊಂಡಿದ್ವಿ. ಸೊ ಏನೇನು ತೊಗೊಂಡಿದ್ದೀನಿ ಅಂತ ಮರ್ತೋಗ್ಬಿಟ್ಟಿದೆ, ಯಾಕಂದರೆ ತುಂಬ ಲಾಂಗ್ ಬ್ಯಾಕ್ ಇದನ್ನು ನಾನು ಶೂಟ್ ಮಾಡಿದ್ದು. ಬಟ್ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ, IPL ನಡೀತಾ ಇರೋ ಟೈಮಲ್ಲಿ ಅನಿಸುತ್ತೆ. ಸೊ ಆಲ್ಮೋಸ್ಟ್ ಚಿಕನ್ ಐಟಮ್ಸೇ. ಆ್ಯಂಡ್ ನೆಕ್ಸ್ಟ್ ಮೊಯ್ಟೋಸ್ ತೊಗೊಂಡ್ವಿ. ನಾನು ಗ್ವಾವಾದು ಚಿಲ್ಲಿ ಇದು ತೊಗೊಂಡೆ. ಸೊ ಇಬ್ರಿಗೂ ಚಿಯರ್ಸ್ ಮಾಡಿ ಕುಡಿದ್ವಿ. ಆ್ಯಂಡ್ ನೆಕ್ಸ್ಟ್ ಏನು ಆರ್ಡರ್ ಮಾಡಿದ್ವಿ, ಬಟರ್ ನಾನ್ ಮತ್ತು ಬಟರ್ ಚಿಕನ್ ಆರ್ಡರ್ ಮಾಡಿದ್ವಿ. ಅದಾದಮೇಲೆ ಎಲ್ಲರ ಫೇವ್ರೇಟು ಬಿರಿಯಾನಿನೂ ಆರ್ಡರ್ ಮಾಡಿ. ಸೊ ಅದನ್ನು ತಿಂದಾದಮೇಲೆ ನಾನು ಮರ್ತೋಗ್ಬಿಟ್ಟು ಎಲ್ಲ ಅರ್ಧಂಬರ್ಧ ತಿಂದ್ಬಿಟ್ಟಿದ್ರು. ಸೊ ಆ ಟೈಮಲ್ಲಿ ಇದನ್ನು ರೆಕಾರ್ಡ್ ಮಾಡಿದೆ. ಸೊ ಆ್ಯಂಡ್ ನೆಕ್ಸ್ಟ್ ಬಿರಿಯಾನಿ ಎಲ್ಲ ಆರ್ಡರ್ ಮಾಡಿ ಈಗ ಹೊಟ್ಟೆ ಅಂತೂ ಫುಲ್ಲಾಗಿತ್ತು. ನೆಕ್ಸ್ಟ್ ಏನು ತಿನ್ನಬೇಕಂತ ಅನಿಸ್ಲಿಲ್ಲ. ಆ್ಯಂಡ್ ಲೇಟರ್ ನಾವು ಫಿಂಗರ್ ಬೌಲ್ ಕೊಟ್ಟರು. ಸೊ ಕೈ ತೊಳ್ಕೊಂಡ್ವಿ. ಅದಾದಮೇಲೆ ಊಟ ಆದಮೇಲೆ ಒಬ್ವಿಯಸ್ಲಿ ಒಂದು ಸ್ವೀಟ್ಸ್ ಇರಬೇಕು. ಒಂದು ಡೆಸರ್ಟ್ ಆರ್ಡರ್ ಮಾಡಿದ್ವಿ. ಸೊ ಟ್ರೆಶ್ಲಿಷಿಯಸ್ ಆರ್ಡರ್ ಮಾಡ್ಕೊಂಡ್ವಿ. ಟ್ರೆಶ್ಲಿಷಿಯಸ್ ಮೇಲೆ ಒಂದು ಫ್ಲವರ್ ಇದೆ, ಅದನ್ನು ಹಾಗೆ ಅಬ್ಸರ್ವ್ ಮಾಡ್ತಾಯಿರಿ, ಆಮೇಲೆ ಹೇಳ್ತೀನಿ ಯಾಕೆ ಅಂತ. ಸೊ ಎಲ್ಲರೂ ಒಂದು ಬೈಟ್ ತೊಗೊಂಡ್ವಿ. ಆ್ಯಕ್ಚುಲಿ ಎಲ್ಲರೂ ಒಂದೊಂದು ತೊಗೊಳ್ಳೋಣ ಅಂತ ಇದ್ವಿ, ಬಟ್ ತುಂಬ ಹೊಟ್ಟೆ ಫುಲ್ಲಾಗಿರೋದ್ರಿಂದ ಒಂದನ್ನೇ ಎಲ್ಲರೂ ಶೇರ್ ಮಾಡಿದ್ವಿ, ಯಾಕಂದರೆ ತುಂಬ ತಿನ್ನೋಕ್ಕಾಗಲಿಲ್ಲ ಗೈಸ್. ಸೊ ಅದಾದಮೇಲೆ ನಾನು ಒಂದು ಕ್ಲಿಪ್ ತೊಗೊಂಡೆ, ಮುಂದೆ ನೋಡಿ ತಿಂತಾ ಇರ್ತೀನಿ. ಸೊ ಇದಾಗಿತ್ತು. ಅದಾದಮೇಲೆ ಆ ಫ್ಲವರ್ನ ಇಟ್ಕೊಂಡು ಹಂಗೆ ನೋಡಿದೆ. ಆ ಫ್ಲವರ್ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಸೊ ಇದನ್ನು ನಾನು ನಮ್ಮ ಮಮ್ಮಿಗೆ ಡೆಡಿಕೇಟ್ ಮಾಡಬೇಕಲ್ಲ ಅಂತಂದ್ಬಿಟ್ಟು ನಾನು ನಮ್ಮಮ್ಮನಿಗೆ ಆ ಫ್ಲವರ್ನ ಕೊಟ್ಟೆ. ನಮ್ಮಮ್ಮ ತುಂಬ ಖುಷಿಯಾಗಿ ಇಸ್ಕೊಂಡ್ರು. ಅದನ್ನು ನೋಡಿ ನನಗೂ ತುಂಬ ಖುಷಿಯಾಯಿತು. ಸೊ ಲೇಟರ್ ನಾವು ಅಲ್ಲಿಂದ ಹೊರಟ್ವಿ. ಸೊ ಒಂದೊಳ್ಳೆ ಊಟ ಮಾಡ್ಕೊಂಡೋದ್ವಿ. ಆ್ಯಕ್ಚುಲಿ ಹೊಟ್ಟೆ ಫುಲ್ಲಾಗಿತ್ತು ಎಲ್ಲರಿಗೂ. ಸೊ ಹಾಗಾಗಿ ನಾವೆಲ್ಲ ಡಿಸೈಡ್ ಮಾಡಿದ್ವಿ, ಸೊ ನಡ್ಕೊಂಡೇ ಹೋಗೋಣ, ಮನೆ ಹಿಂಗಿದ್ರು ಹತ್ತಿರ ಇದೆ ಅಂತ. ಆ್ಯಕ್ಚುಲಿ ಏನು ಗೊತ್ತಾ, ನಾವು ಬರಬೇಕಾದ್ರೂ ಆಟೋದಲ್ಲಿ ಬಂದ್ವಿ. ಸೊ ಹೋಗಬೇಕಾದ್ರೆ ಬೈ ವಾಕಲ್ಲಿ ಹೋದ್ವಿ. ತುಂಬ ಹತ್ತಿರ ಇತ್ತು. ಸೊ ಹಾಗಾಗಿ ನಾನು ಸ್ಟಾರ್ಟಿಂಗ್ ವೀಡಿಯೋ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಸೊ ಫೈನಲಿ ಮನೆ ರೀಚ್ ಆದ್ವಿ. ಸೊ ನನ್ನ ಮಕ್ಕನ ಮುಂದೆ ಬಿಟ್ಟೆ, ಯಾಕಂದರೆ ಕೀ ಅವಳ ಹತ್ರ ಇತ್ತು. ಸೊ ಹಾಗಾಗಿ ಅವಳೇ ಡೋರ್ ತೆಗಿಲಿ ಅಂತ. ನಾನು ಊಟ ತಿಂದಾಗಿದ ತಕ್ಷಣ ನಂಗೆ ಅನಿಸಿದ್ದು ಏನು ಗೊತ್ತಾ, ಮೆಟ್ಲು ಹತ್ತಬೇಕಾದ್ರೆ ಸೊ ಮನೆ ಗ್ರೌಂಡ್ ಫ್ಲೋರಲ್ಲೇ ಇರಬೇಕು ಗೈಸ್. ಇಷ್ಟೊಂದು ಮೇಲೆಲ್ಲ ಹತ್ಕೊಂಡು ಬರೋಷ್ಟರಲ್ಲಿ ಎನರ್ಜಿ ವೇಸ್ಟು, ಸುಸ್ತಾಗ್ಬಿಡುತ್ತೆ. ಸೊ ಫೈನಲಿ ಮನೆ ರೀಚ್ ಆದ್ವಿ. ನಾನು ಮನೆಯೊಳಗೆಲ್ಲ ನೋಡ್ತಾ ಇದ್ದೀನಿ ಎಲ್ಲಿ ನಮ್ಮ ಪಪ್ಪಿ ಅಂತ ಕಾಣಿಸೇ ಇಲ್ಲ. ಸೈಡಲ್ಲಿ ನೋಡಿದೆ, ಅಲ್ಲೇ ಪಾಪ ವೆಯ್ಟ್ ಮಾಡ್ತಾಯಿತ್ತು. ಸೊ ಡೋರ್ ತೆಗ್ದಿದ ತಕ್ಷಣ ಇದು ಯಾರ ಹತ್ರ ಹೋಗೋದು ಅಂತ ನೋಡಿದ್ರೆ ಡೈರೆಕ್ಟಾಗಿ ನಮ್ಮ ಮಮ್ಮಿ ಹತ್ರ ಓಡೋಯ್ತದು. ಆ್ಯಕ್ಚುಲಿ ನಮ್ಮ ಪಪ್ಪಿಗೆ ನಮ್ಮ ಮಮ್ಮಿ ಆ್ಯಂಡ್ ನಮ್ಮ ಪಪ್ಪ ಅಂದರೆ ತುಂಬ ಇಷ್ಟ. ಈ ಪಪ್ಪಿ ತೊಗೊಂಡು ಬಂದಿದ್ದು ನಾನು, ಆಯಿತಾ, ಬಟ್ ಇದು ಕನೆಕ್ಟ್ ಆಗಿದ್ದು ಮಾತ್ರ ನಮ್ಮ ಅಪ್ಪ ಅಮ್ಮನ ಜೊತೆ. ಸೊ ನಾನು ಹಂಗೆ ಹೇಳಿದ್ರೆ ನೀನು ಟೈಮ್ ಕೊಡಲ್ಲ, ಅದಕ್ಕೆ ಇದು ನಿಮ್ಮ ಜೊತೆ ಇರಲ್ಲ ಅಂತ ಹೇಳ್ತಾರೆ. ಸೊ ನಾನು ಎನಿ ಟೈಮ್ ಮನೇಲಿ ಇರೋಕ್ಕಾಗಲ್ವಲ್ಲ. ಸೊ ಅದಕ್ಕೆ ಅದು ನನ್ನ ಜೊತೆ ಅಷ್ಟೊಂದು ಕನೆಕ್ಟಿವ್ ಆಗಿಲ್ಲ. ಅದು ನಮ್ಮ ಅಕ್ಕನ ಹತ್ರನೂ ಹೋಗಿಲ್ಲ ಗೈಸ್. ನಮ್ಮ ಮಮ್ಮಿನೇ ಫಸ್ಟ್ ಅದು ಇದು ಮಾಡ್ತು. ಸೊ ನಮ್ಮ ಅಕ್ಕ ಅದಕ್ಕೆ ನನ್ನ ಹತ್ರ ಬರಲಿ ಅಂತ ಏನೇನೋ ಸರ್ಕಸ್ ಮಾಡಿದ್ಲು, ಬಟ್ ಅದು ಬರಲಿಲ್ಲ. ಸೊ ನೆಕ್ಸ್ಟ್ ನಮ್ಮ ಭಾವ ಬಂದರು. ನಮ್ಮ ಭಾವನ ಸುತ್ತ ಒಂದು ರೌಂಡ್ ಓಡಾಡ್ತು. ಅದಾದಮೇಲೆ ಮತ್ತೆ ಪುನಃ ನಮ್ಮ ಅಮ್ಮನ ಮೇಲೆ ಜಂಪ್ ಮಾಡ್ತು. ಸೊ ನೆಕ್ಸ್ಟ್ ನಮ್ಮಪ್ಪ ಬರೋ ತನಕ ಅದು ವೆಯ್ಟ್ ಮಾಡ್ತಾಯಿತ್ತು. ನಮ್ಮಪ್ಪ ಬಂದಿದ್ದ ತಕ್ಷಣ ನಮ್ಮ ಡ್ಯಾಡಿ ಜೊತೆನೂ ಹಾಗೇ ಫುಲ್ ಹೈಪರ್ ಆ್ಯಕ್ಟಿವ್ ಆಡ್ತು. ಸೊ ನಮ್ಮ ಡ್ಯಾಡಿ ಒಂದು ಪ್ರಾಕ್ಟೀಸ್ ಮಾಡಿಸಿದ್ದಾರೆ, ಅದಕ್ಕೊಂದು ಡೈಲಿ ಬಿಸ್ಕೆಟ್ ಹಾಕೋದು ಎಲ್ಲಾದರೂ ಆಚೆ ಹೋಗಿದ ತಕ್ಷಣ. ಸೊ ನೆಕ್ಸ್ಟ್ ಅದಕ್ಕೊಂದು ಪಾರ್ಸೆಲ್ ತೊಗೊಂಡು ಬಂದಿದ್ವಿ ಹೋಟೆಲಿಂದಾನೆ. ಆಮೇಲೆ ನನಗೊಂದು ಅನಿಸಿದ್ದು ಏನು ಗೊತ್ತಾ, ಈ ಡೈಲಿ ವ್ಲಾಗರ್ಸ್ ಎಲ್ಲ ಅದು ಹೆಂಗೆ ಡೈಲಿ ವೀಡಿಯೋ ಮಾಡ್ತಾರೆ ಅಂತ ನಂಗೆ ಅರ್ಥನೇ ಆಗಿಲ್ಲ. ತುಂಬ ಕಷ್ಟ ಇದೆ ಈ ಥರ ಎಲ್ಲ ವೀಡಿಯೋ ಮಾಡೋದು. ಆ್ಯಂಡ್ ನೆಕ್ಸ್ಟ್ ನನ್ನ ರೂಮಿಗೆ ಬಂದೆ. ನನ್ನ ರೂಮ್ ಫುಲ್ ಮೆಸ್ಟಪ್ ಆಗಿತ್ತು. ಎಲ್ಲ ಕೆಲಸ ಎಲ್ಲ ಪೆಂಡಿಂಗ್ ಇದ್ದಿದ್ದೆಲ್ಲ ಅಲ್ಲಲ್ಲೇ ಇಟ್ಬಿಟ್ಟಿದೆ. ಅದಾದಮೇಲೆ ನಾನು ಮಿರರ್ ಮುಂದೆ ಒಂದು ಫೋಟೋ ತೊಗೊಂಡೆ. ಆಮೇಲೆ ನಿದ್ದೆ ಬಂತು, ಮಲ್ಕೊಂಡೆ ಫ್ರೆಂಡ್ಸ್. ಅಷ್ಟೇ, ಬಾಯ್.